ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಚಿನ್ನು ಮರಿ ನೋಡಿ, ನನ್ನ ಕೈ ಇವಾಗ ಕ್ಲೀನ್ ಆಗಿದೆ ಅಲ್ವಾ? ಐ ಆಮ್ ಸಾರಿ. ನೋಡಿ, ನಿಮಗೆ ರಕ್ತ ತೋರಿಸ್ಬಿಟ್ಟು ಹೆದರಿಸ್ಬೇಕು ಅಂತ ನಾನು ಮಾಡಿದ್ದಲ್ಲ. ಅದು ಕ್ಲೀನ್ ಮಾಡ್ಕೊಳ್ಳೋವಾಗ ಮಾತ್ರೆ ತೊಗೊಂಡ್ಬಿಡ್ತೀನಿ, ಎಲ್ಲ ಸರಿ ಹೋಗುತ್ತೆ. ಶಾಂತಮ್ಮ, ಏನು ಮಾಡ್ತಾ ಇದ್ದೀರಿ? ನಾನಿರ್ಲಿ, ಮೊದಲು ನೀನ್ ಮಾಡ್ತಿದೀಯಾ ಹೇಳು ಜಯಂತ್. ಶಾಂತಮ್ಮ, ನನ್ನ ಕಣ್ಣುಗಳನ್ನು ನೋಡಿ ಮತ್ತೆ ಮಾಡಿ ಯಾವುದೋ ಕಾಲ ಆಗೋಗಿದೆ. ನನಗೆ ಮಾತ್ರೆ ಬೇಕು ಶಾಂತಮ್ಮ. ಜಯಂತ್, ಏನಪ್ಪ ಇದು? ಇಷ್ಟೆಲ್ಲ ಮಾತ್ರೆ ತಗೊಂಡ್ರೆ ನಿನ್ನ ಆರೋಗ್ಯದ ಕಥೆ ಏನಾಗ್ಬೇಕು ಹೇಳು. ಶಾಂತಮ್ಮ, ನೆನ್ನೆ ರಾತ್ರಿನೂ ಒಂದು ಮಾತ್ರೆ ತಗೊಂಡಿದ್ದೆ, ಆದರೂ ಸರಿಯಾಗಿ ನಿದ್ದೆ ಬರಲಿಲ್ಲ. ದಯವಿಟ್ಟು ಮಾತ್ರೆ ಕೊಟ್ಬಿಡಿ ಶಾಂತಮ್ಮ. ಬೇಡ ಜಯಂತ್, ಹೀಗೆಲ್ಲ ಯೋಚನೆ ಮಾಡೋದ್ರಿಂದ ನಿನ್ನ ಆರೋಗ್ಯ ಏನಾಗುತ್ತೆ ಹೇಳು. ಯಾವಾಗಲೂ ಜಾನು ಬಗ್ಗೆನೇ ಯೋಚನೆ ಮಾಡ್ತಿರ್ತೀಯಲ್ಲ. ಜಯಂತ್, ನಿನ್ನ ಮನಸ್ಸಲ್ಲಿ ಏನಿದೆ ಅಂತ ನನ್ನ ಹತ್ರ ಹೇಳ್ಕೊಳಪ್ಪ. ನಾನು ಪರಿಹಾರ ಕೊಡದೇ ಇರ್ಬೋದು, ಆದರೆ ನಿನ್ನ ಮನಸ್ಸು ಅಗ್ರ ಆಗುತ್ತೆ, ನಿನ್ನ ಮನಸ್ಸಿಗೆ ಸಮಾಧಾನ ಆಗುತ್ತೆ. ಏನಿದೆ ಅಂತ ಹೇಳು. ಶಾಂತಮ್ಮ, ಜಾನಿಯವ್ರಿಗೆ ರಕ್ತ ಕಂಡ್ರೆ ಭಯ, ಅವ್ರಿಗೆ ಇದು ಕಾಣಿಸ್ಬಾರ್ದು. ನನ್ನ ಮನಸ್ಸಲ್ಲಿರೋದನ್ನು ಹೇಳ್ಕೊಳಕ್ಕಾಗೋದಿಲ್ಲ ಶಾಂತಮ್ಮ. ಅದನ್ನು ಹೇಳ್ಕೊಬಿಟ್ರೆ ನೀವು ಅದನ್ನು ನೋಡೋ ದೃಷ್ಟಿನೇ ಬದಲಾಗ್ಬಿಡುತ್ತೆ. ಈ ಕಿಂಚಿತ್ ಪ್ರೀತಿನೂ ಇರೋದಿಲ್ಲ. ನನ್ನನ್ನು ಕೊಲೆಗಾರ ಅನ್ನೋ ರೀತಿಯಲ್ಲೇ ನೋಡ್ತೀರಾ. ಅದಕ್ಕೆ ನನಗೆ ಹೇಳ್ಕೊಳಕ್ಕಾಗೋದಿಲ್ಲ. ಜಯಂತ್, ಈ ರೀತಿ ಯೋಚನೆ ಮಾಡೋದ್ರಿಂದ ನಿನ್ನ ಆರೋಗ್ಯ ಹಾಳಾಗುತ್ತೆ ವಿನಃ ಜಾನು ನಿನಗೆ ಸಿಗಲ್ಲಪ್ಪ. ನಾನು ಅವ್ರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ಮತ್ತಿನ್ಯಾರ ಬಗ್ಗೆ ಯೋಚನೆ ಮಾಡ್ತೀಯಾ? ಬಿಸ್ನೆಸ್ ಬಗ್ಗೆನಾ? ಬಿಸ್ನೆಸ್ ನೋಡ್ಕೊಳ್ಳೋದಕ್ಕೆ ಎಲ್ಲ ಏರ್ಪಾಟ್ ಮಾಡಿದೆಯಲ್ಲಪ್ಪ, ಮತ್ತೇನಿದೆ ಹೇಳು. ಯಾಕೋ ಈಗ ನನ್ನ ಜೀವನ ತುಂಬ ಖಾಲಿ ಅನ್ಸಕ್ಕೆ ಶುರುವಾಗಿದೆ. ಮತ್ತೆ ನನಗೆ ಒಂಟಿ ತಕ್ಕ ಕಾಡಕ್ಕೆ ಶುರುವಾಗಿದೆ ಶಾಂತಮ್ಮ. ಯಾಕೋ ಒಂಥರದ ಭಯ, ಅದರಿಂದ ಹೇಗೆ ಹೊರಗೆ ಬರಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಶಾಂತಮ್ಮ. ನನ್ನ ಮಾತು ಕೇಳು, ಸಮಾಧಾನ ಮಾಡ್ಕೋ. ಜಯಂತ್ ನೋಡು, ಎಲ್ಲಾನು ಧೈರ್ಯದಿಂದ ಎದುರಿಸ್ತಾ ಇದ್ದೆ ನೀನು. ಈ ರೀತಿ ಮಾತ್ರೆ ತಗೊಂಡ್ರೆ ನೀನೇನು ಸಾಧನೆ ಮಾಡಿದಾಗಾಗ್ತು. ನೋಡಪ್ಪ, ನಿನ್ನ ಮನಸ್ಸಿಗೆ ಯಾವ್ದು ಖುಷಿ ಕೊಡುತ್ತೋ ಆ ಕೆಲಸದ ಬಗ್ಗೆ ಗಮನ ಕೊಡು. ಇವತ್ತಿಲ್ಲ ನಾಳೆ ದೇವ್ರು ನಿನಗೊಂದು ದಾರಿ ತೋರಿಸ್ತಾನೆ. ಧೈರ್ಯವಾಗಿರು. ಲಕ್ಷ್ಮೀ ನಿವಾಸ